ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಮಾರ್ಗಕ್ಕೆ ಬದ್ಧರಾಗಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೀರ್ತನೆಗಳು 37ನೇ ಅಧ್ಯಾಯ 4-5 ವಾಕ್ಯ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರೋ, ಆತನೇ ಅದನ್ನು ಸಾಗಿಸುವನು. ಆಮೆನ್. ಮಾರ್ಗ ಎಂಬುದಕ್ಕೆ ಇಬ್ರು ಪದ ಒರೇಜ್ ಆಗಿದೆ. ಇದರರ್ಥ ಮಾರ್ಗ, ರಸ್ತೆ ಅಥವಾ ಜೀವನ ಶೈಲಿ. ಇಬ್ರು ಭಾಷೆಯಲ್ಲಿ ಕರ್ತನ ಮಾರ್ಗ ಎಂಬ ಪದವು ಒರೇಜೋಟ್ ಒಡೊಯ್ನೆ ಆಗಿದೆ. ಸತ್ಯವೇದದಲ್ಲಿ ಒರೇಜ್ ಎಂಬ ಪದವನ್ನು ಹೇಗೆ ಬಳಸಲಾಗಿದೆ ಎಂಬುದರ ಕೆಲವು ಉದಾಹರಣೆಗಳು ಇಲ್ಲಿವೆ. ಕೀರ್ತನೆಗಳು 27:11. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಜ್ಞಾನೋಕ್ತಿಗಳು 4:14. ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ. ಕರ್ತನ ಮಾರ್ಗಗಳು ಎಂಬ ಪದವು ಟೋರಾವನ್ನು ಸೂಚಿಸುತ್ತದೆ. ಇದು ಮಾನವ ಕುಲಕ್ಕೆ ದೇವರ ಸೂಚನೆ ಮತ್ತು ನಿರ್ದೇಶನವಾಗಿದೆ. ಯೇಸು ಕ್ರಿಸ್ತನು ಕರ್ತನ ಈ ಮಾರ್ಗಗಳನ್ನು ಪ್ರೀತಿಯ ಮಾರ್ಗದಲ್ಲಿ ಬಟ್ಟಿ ಇಳಿಸಿದನು. ಇದು ದೇವರ ಪ್ರೀತಿ ಮತ್ತು ಒಬ್ಬರ ಸಹ ಮನುಷ್ಯನ ಪ್ರೀತಿ. ಗ್ರೀಕ್ ಪದ ಹೊಡೋಸ್ ಎಂದರೆ ಪ್ರಯಾಣಿಕರ ದಾರಿ, ಪ್ರಯಾಣ ಅಥವಾ ಸಂಚರಿಸು. ಸತ್ಯವೇದದಲ್ಲಿ ಮಾರ್ಗ ಎಂಬ ಪದವನ್ನು ಹಿಬ್ರು ಪದವಾದ ಒರೇಜ್ನಿಂದ ಅನುವಾದಿಸಲಾಗುತ್ತದೆ. ಇದರರ್ಥ ಮಾರ್ಗ, ರಸ್ತೆ ಅಥವಾ ಜೀವನ ಶೈಲಿ. ದೇವರು ತನ್ನ ಚಿತ್ತವನ್ನು ಅನುಸರಿಸುವ ಮತ್ತು ಆತನ ವಾಕ್ಯವನ್ನು ಗೌರವಿಸುವವರನ್ನು ನಡೆಸುತ್ತಾನೆ ಎಂದು ಸತ್ಯವೇದ ಭರವಸೆ ನೀಡುತ್ತದೆ. ಉದಾಹರಣೆಗೆ ಜ್ಞಾನೋಕ್ತಿ 3:6. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರೋ, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಆಮೆನ್. ದೇವರ ಮಾರ್ಗಗಳಿಗೆ ಬದ್ಧರಾಗಿರಲು ಅರ್ಥ. ಪ್ರಾರ್ಥನೆ ಮಾಡಲು ಪ್ರತಿ ದಿನ ಸಮಯವನ್ನು ನಿಗದಿಪಡಿಸಿ ಮತ್ತು ನಿಮ್ಮ ಜೀವನಕ್ಕಾಗಿ ದೇವರ ಯೋಚನೆಗಳಿಗೆ ನಿಮ್ಮನ್ನು ವಿನಿಯೋಗಿಸಿರಿ. ಸತ್ಯವೇದ ಓದಿರಿ. ದೇವರ ಕರೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರತಿದಿನ ಸತ್ಯವೇದ ಓದಲು ಸಮಯ ತೆಗೆದುಕೊಳ್ಳಿರಿ. ದೇವರ ಆಜ್ಞೆಗಳನ್ನು ಅನುಸರಿಸಿರಿ. ದೇವರು ನಿಮ್ಮ ಹೃದಯದಲ್ಲಿ ಇರಿಸುವ ಕನಸುಗಳನ್ನು ನಂಬಿರಿ ಮತ್ತು ಆತ ನಿಮಗೆ ನೀಡುವ ಆಜ್ಞೆಗಳನ್ನು ಅನುಸರಿಸಿರಿ. ದೈವಿಕ ಸಮುದಾಯವನ್ನು ಹುಡುಕಿರಿ. ನಿಮ್ಮನ್ನು ಹೊಣೆಗಾರರನ್ನಾಗಿ ಮಾಡುವ ಮತ್ತು ದೈವಿಕ ಸಲಹೆಯನ್ನು ಒದಗಿಸುವ ಸಭೆ ಸಮುದಾಯವನ್ನು ಹುಡುಕಿ. ಕ್ರಿಸ್ತನೊಂದಿಗೆ ಗುರುತಿಸಿಕೊಳ್ಳಿ. ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನ ನಂಬಿರಿ. ಪವಿತ್ರಾತ್ಮನನ್ನು ಕೇಳಿ. ದೇವರ ಯೋಜನೆಗಳನ್ನು ನಿಮಗೆ ಬಹಿರಂಗಪಡಿಸಲು ಪವಿತ್ರಾತ್ಮನನ್ನು ಕೇಳಿ. ನಂತರ ಆಲಿಸಿ ಮತ್ತು ಪಾಲಿಸಿ. ನಿಮ್ಮನ್ನು ರಕ್ಷಿಸಿಕೊಳ್ಳಿ. ಇತರರ ಮಾತುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ನಿಮ್ಮ ನಂಬಿಕೆಗಳನ್ನು ಜೋಡಿಸಿ. ನಿಮ್ಮ ನಂಬಿಕೆಗಳನ್ನು ದೇವರ ವಾಕ್ಯದೊಂದಿಗೆ ಜೋಡಿಸಿ. ಯೋಜನೆಯನ್ನು ರೂಪಿಸಿ. ತೆಗೆದುಕೊಳ್ಳಬೇಕಾದ ವಾಸ್ತವಿಕವಾದ ಹಂತಗಳ ಯೋಜನೆಯನ್ನು ಮಾಡಿ. ದೇವರಿಗೆ ಕಿವಿಗೊಡಿ. ದೇವರು ನಿಮಗೆ ಹೇಳುತ್ತಿರುವುದನ್ನು ಆಲಿಸಿ ಮತ್ತು ಆತನ ಸೂಚನೆಯನ್ನು ಸ್ವೀಕರಿಸಿ. ಆಮೆನ್. ನಿಮ್ಮ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸುವುದು ನಂಬಿಕೆಯ ಕ್ರಿಯೆಯಾಗಿದೆ. ಇದು ದೇವರ ರಾಜ್ಯದ ಮೌಲ್ಯಗಳ ಮೇಲೆ ನಿಮ್ಮ ಜೀವನವನ್ನು ನಿರ್ಮಿಸುವುದನ್ನು ಒಳಗೊಂಡಿರುತ್ತದೆ ಮತ್ತು ನಿಮ್ಮ ಸಮಯ, ಪ್ರತಿಭೆ ಮತ್ತು ಸಂಪತ್ತನ್ನು ಆತನ ಚಿತ್ತ ಮತ್ತು ಉದ್ದೇಶದೊಂದಿಗೆ ಜೋಡಿಸುತ್ತದೆ. ನಿಮ್ಮ ನಂಬಿಕೆಯನ್ನು ಬೆಳೆಸಲು ಸಹಾಯ ಮಾಡುವ ಪ್ರಮುಖ ಜ್ಞಾಪನೆಗಳು. ನಾವು ಯಾವಾಗಲೂ ದೇವರಿಗೆ ಮುಖ್ಯವಾದವರೆಂದು ಅರಿತುಕೊಳ್ಳುವುದು ಅದ್ಭುತವಾಗಿದೆ. ದೇವರು ಶಕ್ತನು. ದೇವರ ವಾಕ್ಯವನ್ನು ಧ್ಯಾನಿಸಿ. ದೇವರು ಕೇಳುತ್ತಾನೆ ಮತ್ತು ಉತ್ತರಿಸುತ್ತಾನೆ ಎಂದು ನಂಬಿ ಪ್ರಾರ್ಥಿಸಿ. ಕಠಿಣ ಸಮಯಗಳು ಬರಲಿವೆ, ಆದರೆ ನೀವು ಒಬ್ಬಂಟಿಯಾಗಿಲ್ಲ. ಧನಾತ್ಮಕತೆಯತ್ತ ಗಮನ ಹರಿಸಿ. ತೊಡಗಿಸಿಕೊಳ್ಳಿ. ಒಬ್ಬರನ್ನೊಬ್ಬರು ಪ್ರೀತಿಸಿ. ನೀವು ಮಾಡುವ ಎಲ್ಲವನ್ನೂ ಕರ್ತನಿಗೆ ಒಪ್ಪಿಸಿರಿ. ಆತನನ್ನು ನಂಬಿರಿ ಮತ್ತು ಆತ ನಿಮಗೆ ಸಹಾಯ ಮಾಡುತ್ತಾನೆ. ಈ ವಾಕ್ಯವು ನಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ದೇವರಿಗೆ ಸಂಪೂರ್ಣ ಬದ್ಧತೆಯನ್ನು ನೀಡುತ್ತದೆ. ಅದು ನಮಗೆ ಸಹಾಯ ಮಾಡುವ ಆತನ ಶಕ್ತಿ ಮತ್ತು ಇಚ್ಛೆಯನ್ನು ಗುರುತಿಸಿ ನಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಮತ್ತು ಕ್ರಿಯೆಗಳನ್ನು ನಮಗೆ ಒಪ್ಪಿಸುತ್ತದೆ. ರೂತಳ ಬಲವಾದ ಮನೋಭಾವ. ರೂತಳು 1ನೇ ಅಧ್ಯಾಯ 16-17 ವಾಕ್ಯ. ಆಕೆಯು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು. ಅಲ್ಲೇ ನನಗೆ ಸಮಾಧಿ ಆಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದನ್ನು ಮಾಡಲಿ ಅಂದಳು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.